ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಸುಹಾಸ್ ಹಿಂದೂ ಸಂಘಟನೆ ಕಾರ್ಯಕರ್ತ ಎಂದು ಬೆಂಬಲಿಸಲು ಬಿಜೆಪಿ ಹೊರಟಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಸುಹಾಸ್ ಹಿಂದೂ ಕಾರ್ಯಕರ್ತನಲ್ಲ ಎಂದು ಕೌಂಟರ್ ಕೊಡುತ್ತಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಮರ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿನ, ಬಿಜೆಪಿ ಗರಂ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂದೂಗಳಿಗೆ ರಕ್ಷಣೆ ಇರಲ್ಲ ಅಂತ ಬಿಜೆಪಿಯ ನಾಯಕರು ವಾಕ್ಸಮರ ನಡೆಸಿದ್ದಾರೆ. ಬಜರಂಗ್ ದಳದ ಮುಖಂಡ ಸುಹಾಸ್ ಕೊಲೆಗೆ ಸರ್ಕಾರದ ಓಲೈಕೆ ರಾಜಕಾರಣವೇ ಕಾರಣ ಅಂತ ಆರೋಪಿಸುತ್ತಿದೆ. ಆದರೆ ಕಾಂಗ್ರೆಸ್ ಆತ ಹಿಂದೂ ಅಷ್ಟೇ, ಹಿಂದೂ ಕಾರ್ಯಕರ್ತ ಅಲ್ಲ, ಒಬ್ಬ ರೌಡಿ ಶೀಟರ್ ಅಂತ ವಾದ ಮಾಡ್ತಿದ್ದಾರೆ. ಇದು ಬಿಜೆಪಿಯನ್ನ ಮತ್ತೆ ಕೆಣಕಿದಂತೆಯಾಗಿದೆ. ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಸಾವಿನ ಮನೆಯಲ್ಲಿ ಬಿಜೆಪಿ ತಮ್ಮ ರಾಜಕೀಯ ಲಾಭವನ್ನ ಪಡೆದುಕೊಳ್ತಾ ಇದೆ, ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಲು ಪ್ರಯತ್ನ ಪಡ್ತಿದೆ ಅಂತ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪ ಮಾಡಿದ್ದಾರೆ. ಅವ್ರಿಗೇನಂತ ಹೇಳಿದ್ರೆ ಧರ್ಮದ ಹೆಸರು ಉಪಯೋಗಿಸ್ಕೊಂಡು ಈ ಒಂದು ಏನು ಅನೈತಿಕ ಚಟುವಟಿಕೆ ಮಾಡೋದಕ್ಕೆ ಒಂದು ರಕ್ಷಣೆ. ಈಗ ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಇಬ್ಬರನ್ನು ಮರ್ಡರ್ ಮಾಡಿದ್ದಾನೆ, ಒಬ್ಬ ಹಿಂದೂನ್ ಮರ್ಡರ್ ಮಾಡಿದ್ದಾನೆ, ಒಬ್ಬ ಮುಸ್ಲಿಂ ಮರ್ಡರ್ ಮಾಡಿದ್ದಾನೆ ಅಂತ ಆರೋಪಿಯಾಗಿದ್ದಾನೆ. ಸೊ ಅದನ್ನು ಯಾರೂ ಮಾತಾಡೋದಿಲ್ಲ. ಕೇವಲ ಹಿಂದೂ ಕಾರ್ಯಕರ್ತ ಅಂತ ಉಪಯೋಗ ಮಾಡಬಾರ್ದು ನಾನೇ ಹೇಳಿದ್ದೀನಿ. ಹಿಂದೂ ಕಾರ್ಯಕರ್ತ ಅಂದ್ರೆ ಏನು ಅರ್ಥ? ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಅಂತ ಹೇಳಿ, ಹಿಂದುತ್ವವಾದಿಯ ಕಾರ್ಯಕರ್ತ ಅಂತ ಹೇಳಿ. ಅದು ಹಿಂದೂ ಅಂತ ಹೇಳುವಂಥ ಅದೊಂದು ಸಂಸ್ಥೆ ಅಲ್ಲ, ಸಂಘಟನೆ ಅಲ್ಲ. ಹಿಂದೂ ಅಂದ್ರೆ ಒಂದು ಧರ್ಮ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕರ್ನಾಟಕ ರಾಜ್ಯ ಗೂಂಡ ರಾಜ್ಯವಾಗಿದೆ. ಸರ್ಕಾರದ ಕುಮ್ಮಕ್ಕಿನಿಂದ ಪದೇ ಪದೇ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಆಗ್ತಿದ್ದಾರೆ. ಸುಹಾಸ್ ಕೊಲೆ ವಿಚಾರವನ್ನ ಸ್ಪೀಕರ್ ಯುಟಿ ಖಾದರ್ ಡೈವರ್ಟ್ ಮಾಡಲು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಅಲ್ಲದೆ ಸುಹಾಸ್ ಮರ್ಡರ್ ಕೇಸನ್ನ ಎನ್ಐಎ ತನಿಖೆಗೆ ಒಪ್ಪಿಸುವಂತೆ ಒತ್ತಾಯಿಸಿದ್ದಾರೆ. ರೌಡಿ ಶೀಟರ್ಸ್ ಎಲ್ಲ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಏನ್ ಮಾತಾಡ್ತಿದ್ದೀರಿ? ನಾನು ಹಿಂದೂ ಸಂಘಟನೆಯವಳು, ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯವರು. ನೀವು ನಮ್ಮನ್ನ ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ. ಧೈರ್ಯ ಇದೆಯಾ ನಿಮ್ಗೆ? ಏನ್ ಮಾತಾಡ್ತಾ ಇದ್ದೀರಿ ನೀವು? ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾರಂತೆ. ಸುಹಾಸ್ ಶೆಟ್ಟಿ ಹತ್ಯೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಆದರೆ ಮಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಇದೆ. ರಾಜಕಾರಣಿಗಳು ಮಾತ್ರ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.